Hello everyone, welcome to Sanmargaha classes. 12th question from No Men Are Foreign. The poem promotes peace and brotherhood. Explain ಅಂತ ಕೇಳಿದ್ದಾರೆ. This is for 4 marks. Okay, you have to answer this in 4 to 5 sentences. You can see the universal brotherhood picture here from people from every country, every religion, every race. They share the same earth. That is universal brotherhood or peace. It represents peace, isn't it? We should learn to live happily on the earth. Okay. The answer is James Kirkup's poem No Men Are Foreign promotes universal brotherhood by arguing that all human beings are essentially the same, regardless of their nationality, race, or clothing, isn't it? In the beginning of the poem only, the poet says, "No men are foreign, no men are ಫಾರೆನ್, ನೋ ಕಂಟ್ರೀಸ್ ಆರ್ ಫಾರೆನ್ ಅಂತ ಹೇಳ್ತಾರೆ ಅಲ್ವಾ. ಸೊ ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಆರ್ ಫಾರೆನ್ ಅಂತ ಹೇಳ್ತಾರೆ. ಸೊ he says that everybody is equal, the same regardless of their nationality, race or clothing. It highlights shared humanity through common needs, emotions, and physical existence, urging the rejection of hatred, war, and artificial borders that divide mankind, the mankind. Okay, ಸೊ ಈ ಪೋಯಮ್ ಏನ್ ಹೇಳ್ತಾ ಇದೆ ಮಕ್ಕಳೇ, ಕಾಮನ್ ನೀಡ್ಸ್. ಈ ಜಗತ್ತಿನ ಜನರು ಎಲ್ಲರೂ ಕೂಡ ಒಂದೇ ತರದ ಅಗತ್ಯತೆಗಳನ್ನ ಹೊಂದಿದ್ದಾರೆ. ಫುಡ್, ಶೆಲ್ಟರ್ ಅಂಡ್ ಕ್ಲಾದಿಂಗ್. ಓಕೆ, ಸೊ ಇಮೋಷನ್ಸ್, ಒಂದೇ ರೀತಿಯ ಭಾವನೆಗಳು, ಫಿಸಿಕಲ್ ಎಕ್ಸಿಸ್ಟೆನ್ಸ್, ದೈಹಿಕ ಫೀಚರ್ಸ್, ಲಕ್ಷಣಗಳು. ಅರ್ಜಿಂಗ್ ದ ರಿಜೆಕ್ಷನ್ಸ್, ದೇ ಆಲ್ ಅರ್ಜ್ ದ ರಿಜೆಕ್ಷನ್ ಆಫ್ ವಾರ್, ಹೇಟ್ರೆಡ್ ಅಂಡ್ ಆರ್ಟಿಫಿಷಿಯಲ್ ಬಾರ್ಡರ್ಸ್. ಪೀಪಲ್, ಭೂಮಿಯ ಮೇಲೆ ವಾಸಿಸುವಂತಹ ಜನರು ಒಂದೇ ವಿಧದ ಅಗತ್ಯತೆಗಳು ಮತ್ತು ದೈಹಿಕ ಅಪಿಯರೆನ್ಸ್ ಅನ್ನ ಹೊಂದಿರುವಂತದ್ದು. ಓಕೆನಾ. ಸೊ ದ ಪೋಯಮ್ ಎಂಫಸೈಸಸ್ ದಟ್ ಬಿನಿತ್ ಡಿಫರೆಂಟ್ ಯೂನಿಫಾರ್ಮ್ಸ್, ನ್ಯಾಷನಲ್ ಡ್ರೆಸ್ ಆರ್ ಮಿಲಿಟರಿ ಯೂನಿಫಾರ್ಮ್. ಈ ಯೂನಿಫಾರ್ಮ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮಕ್ಕಳೇ? ಇಟ್ ಈಸ್ ನ್ಯಾಷನಲ್ ಡ್ರೆಸ್ ಅಂದ್ರೆ ರಾಷ್ಟ್ರೀಯ ಕಲ್ಚರಲ್ ಡ್ರೆಸ್ ಆರ್ ದ ಮಿಲಿಟರಿ ಯೂನಿಫಾರ್ಮ್. ಅ ಸಿಂಗಲ್ ಬಾಡಿ ಬ್ರೀದಸ್ ಅಂಡ್ ಲಿವ್ಸ್ ಅಂತಂದ್ರೆ ಈ ಯೂನಿಫಾರ್ಮ್ ಒಳಗಡೆ ಅಥವಾ ಡಿಫರೆಂಟ್ ಕ್ಲೋತ್ಸ್ ಒಳಗಡೆ ಇರುವಂತಹ ಜನರ ಭಾವನೆಗಳು ಒಂದೇ, ಜನರು ಒಂದೇ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಲ್ ಪೀಪಲ್ ಶೇರ್ ದ ಸೇಮ್ ಸನ್, ಏರ್, ವಾಟರ್ ಅಂಡ್ ಅರ್ತ್. We all wake, sleep and live in a similar way, sharing common emotions and experiences. All over the world, the people share the same earth, same sun, same air, water, isn't it? So they wake up, when they wake up in the morning, they sleep at the night, they have food. Okay, they attend the functions, they do they celebrate the festivals. That means there are common emotions and experiences throughout the world. Okay, only we have bordered ourselves, isn't it? The poet warns that hating others is a form of self-betrayal, as it degrades our shared humanity and poisons the earth we all inhabit, isn't it? So ಈ ಹೇಟ್ರೆಡ್, ದ್ವೇಷ ಅನ್ನೋದು ಅದು ಸೆಲ್ಫ್ ಬಿಟ್ರೇಯಲ್ ಆಗುತ್ತೆ ಮಕ್ಕಳೇ. ನಾವು ಬೇರೆಯವ್ರನ್ನ ದ್ವೇಷ ಮಾಡಿದರೆ, ಸೊ ಅದಕ್ಕೋಸ್ಕರ ಅದು ನಮ್ಮನ್ನೇ ಡಿಗ್ರೇಡ್ ಮಾಡುವಂಥದ್ದು. ನಾವು ಒಂದು ಹಂಚಿಕೊಂಡಂತಹ ಮಾನವತೆಯನ್ನ ಡಿಗ್ರೇಡ್ ಮಾಡುವಂಥದ್ದು. ಓಕೆ, ಸೊ ಈ ಒಂದು ಪ್ರಪಂಚಕ್ಕೆ, ಈ ಒಂದು ಭೂಮಿಗೆ ಕೂಡ ಇದು ಲಾಭದಾಯಕವಲ್ಲ, ಹಾನಿಕಾರಕವಾಗಿದೆ. ಪಾಯ್ಸನ್ಸ್ ಅಂತಂದ್ರೆ ಏನು ಮಕ್ಕಳೇ? ಹಾನಿಕಾರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ವಾಸ ಮಾಡುವಂತಹ ಭೂಮಿಗೆ ಈ ಒಂದು ಹೇಟ್ರೆಡ್ ಅಥವಾ ಯುದ್ಧ ಅನ್ನೋದು ಹಾನಿಕಾರಕವಾಗಿದೆ ಅಂತ ಜೇಮ್ಸ್ ಕಿರ್ಕಪ್ ಅವರು ಹೇಳ್ತಾ ಇರುವಂತದ್ದು. ಓಕೆ, and the poem argues that no one is truly foreign or strange. ಈ poem ಅಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ? No one is strange, ಯಾರು ಅಪರಿಚಿತರಲ್ಲ.
ಯಾರು ಕೂಡ ಫಾರಿನ್ ಅಲ್ಲ, ಯಾವ ದೇಶವೂ ವಿದೇಶವಲ್ಲ, ಫಾರಿನ್ ಅಲ್ಲ. ಇಟ್ ಎಂಫಸೈಸಸ್ ಅ ಬಾರ್ಡರ್ಲೆಸ್ ವರ್ಲ್ಡ್. ಈ ಗಡಿ ಇಲ್ಲದಂತಹ ಒಂದು ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕೆ ಈ ಒಂದು ಪೋಯಂ ಹೇಳ್ತಾ ಇದೆ. ನಮ್ಮ ಕುವೆಂಪು ಅವರು ಅದನ್ನೇ ಹೇಳಿದ್ರಲ್ವಾ, ಅನಂತವಾಗಿರುವಂತ ಅನ್ನುವಂಥದ್ದು. ಓಕೆ, ಸೊ where people should recognize each other as brothers and sisters. ಎಲ್ಲರೂ ಕೂಡ ಬ್ರದರ್ಸ್ ಅಂಡ್ ಸಿಸ್ಟರ್, ಭ್ರಾತೃತ್ವವನ್ನ ಪ್ರತಿಪಾದಿಸ್ತಾ ಇದೆ ಈ ಪೋಯಂ, ಯೂನಿವರ್ಸಲ್ ಬ್ರದರ್ಹುಡ್ ಅನ್ನ. ಓಕೆನಾ? ಸೊ ಈ ಒಂದು ಭೂಮಿಯ ಮೇಲೆ ವಾಸಿಸುವಂತಹ ಜನರೆಲ್ಲರೂ ಕೂಡ ಏನು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಭ್ರಾತೃಗಳು ಅನ್ನೋದನ್ನ ಈ ಒಂದು ಪೋಯಂ ಹೇಳುತ್ತೆ ನಮ್ಗೆ. ಓಕೆ, ಸೊ ದಿಸ್ ಪೋಯಂ ನೋ ಮೆನ್ ಆರ್ ಫಾರಿನ್ is based on the theme of peace and universal brotherhood. Okay, it encourages peace, tolerance and global brotherhood. Okay, thank you.